ಹಲೋ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ವಿಡಿಯೋ ಒಳಗೆ ವಿಲ್ ಸಿ 5 ಮಾರ್ಕ್ಸ್ ಕ್ವಶನ್ ಫ್ರಮ್ ಪಾರ್ಟ್ ಡಿ. ಸೊ ಪಾರ್ಟ್ ಡಿ ಒಳಗೆ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 4 ಔಟ್ ಆಫ್ 8 ಕ್ವಶನ್ಸ್. ಸೊ ನೀವು 4 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು, ಟೋಟಲ್ 8 ಇರ್ತಾವೆ. ಸೊ ಅದರೊಳಗಿಂದ ಫಸ್ಟ್ ಕ್ವಶನ್ ಏನಿರ್ತದೆ ದಟ್ ಈಸ್ ಕ್ವಶನ್ ನಂಬರ್ 43 ಅನ್ಬೋದು. So question number 43 will be from relation and function. You are required to draw the graph. So total 8 ಅದಾವ, 8 ಒಳಗೆ ಒಂದು ಶುವರ್. ಸೊ ಈಗ ಇಲ್ಲಿ ನಾ ಕಲಿಸ್ತೇನಲ್ರಿ, ಇದನ್ನು ಪರ್ಫೆಕ್ಟ್ ಮಾಡಿರಿ, ಇದ್ರೊಳಗಿಂದ ಒಂದು ನಕ್ಕಿ ಮತ್ತು ಅಗದಿ ಈಸಿ ಅದಾವ. ಸೊ 5 ಮಾರ್ಕ್ಸ್ ಆರಾಮ್ಸೆ ತೊಗೋಬೋದು. ಸೊ ಫಸ್ಟ್ ತೊಗೊಂಡು ಅಂತ ಹೇಳಿರಿ. ಸೊ ಡಿಫೈನ್ ಕಾನ್ಸ್ಟೆಂಟ್ ಫಂಕ್ಷನ್. Define constant function, draw its graph, ಆಮೇಲೆ write domain and range, ಸೊ 5 ಮಾರ್ಕ್ಸ್ ಇರ್ತದೆ. ಈಗ ಅಗದಿ ಸಿಂಪಲ್ ಅದ. ಸೊ ಫಸ್ಟ್ ಡೆಫಿನಿಷನ್ ಅಂತ ತಗೊಂಡೆ ಅಂತ ತಿಳಿರಿ. ಯು ಆರ್ ರಿಕ್ವೈರ್ಡ್ ಟು ರೈಟ್ ಇಟ್ಸ್ ಇಕ್ವೇಶನ್. ಕಾನ್ಸ್ಟೆಂಟ್ ಫಂಕ್ಷನ್ y ಇಸ್ ಈಕ್ವಲ್ ಟು ನೀವು ಕೆ ಅಂತ ತಗೋಬೋದು, ಅಥವಾ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ, ವೇರ್ ಕೆ ಈಸ್ ಕಾನ್ಸ್ಟೆಂಟ್. ಇದ್ರದ್ದು ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ. ಸೊ ಕೆ ಕಾನ್ಸ್ಟೆಂಟ್. ಈಗ ಪ್ಲಾಟ್ ಮಾಡಲಿಕ್ಕೆ ಎಕ್ಸ್ ವೈ ಬೇಕು. ಸೊ ಒಂದು 5 ವ್ಯಾಲ್ಯೂ ತೊಗೊರಿ ಎಕ್ಸ್ ಮತ್ತು ವೈ. ಸೊ ಗ್ರಾಫ್ ಪೇಪರ್ ಏನು ಪ್ರೊಡ್ಯೂಸ್ ಮಾಡೋದಿಲ್ಲ ಅವರು, ಅಥವಾ ಕೊಡೋದಿಲ್ಲ. ನೀವು ರೂಲ್ಡ್ ಪೇಪರ್ ಒಳಗೆ, ರೆಗ್ಯುಲರ್ ಪೇಪರ್ ಒಳಗೆ ಡ್ರಾ ಮಾಡಬೇಕು. ಸೊ ಎಕ್ಸ್ ವೈ 2 3 4 5. ಸೊ ಎಕ್ಸ್ದ 5 ವ್ಯಾಲ್ಯೂ ತೋತಾನೆ. -2 -1 0 1 2. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಅಂತ ಹೇಳದ. ಸೊ ಇದ್ರಾಗ ಇಲ್ಲಿ ನಿಮ್ಮದು ಎಕ್ಸ್ ವ್ಯಾಲ್ಯೂ ಅನ್ನೋದಿಲ್ಲ, ಎಕ್ಸ್ ಅನ್ನೋದು ಬಂದೇ ಇಲ್ಲ. ಸೊ ಎಕ್ಸ್ ನೀವು ಯಾವುದೇ ವ್ಯಾಲ್ಯೂ ತೊಗೊರಿ, ವೈದ ವ್ಯಾಲ್ಯೂ ರಿಮೇನ್ಸ್ ಸೇಮ್. ಸೊ ಇದು ವೈ ಕೆ ಅಂತ ಹೇಳಿ ಇರ್ತದೆ. ಸೊ 0 ಇದ್ರೂ ಕೆ, 1 ಇದ್ರೂ ಕೆ, 2 ಇದ್ರೂ ಕೆ. ಸೊ ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಅಂದಂಗೆ. ಈಗ ಗ್ರಾಫ್ ಡ್ರಾ ಮಾಡಿರಿ, ಡೊಮೇನ್ ರೇಂಜ್ ಬರೀರಿ, 5 ಮಾರ್ಕ್ಸ್ ಅಂದಂಗೆ. ಸೊ ಗ್ರಾಫ್ ಡ್ರಾ ಮಾಡಿದ ಅಂತೇಳಿ ಎಕ್ಸ್ ಆಕ್ಸಸ್ ವೈ ಆಕ್ಸಸ್ ತಗೋತಾನೆ. ಸೊ ಈ ಕಡೆ ಎಕ್ಸ್, ಈ ಕಡೆ ವೈ. ಸೊ 1 2 ಹಂಗೆ ಈ ಕಡೆ -1 -2 ಅಂತ ಹೇಳಿ ತಗೋತಾನೆ. ಇಲ್ಲಿ ನೀವು ವೈ ಆಕ್ಸಸ್ ಮೇಲೂ ತೋರಿಸ್ಬೋದು. ಈಗ ಎಕ್ಸ್ದ ವ್ಯಾಲ್ಯೂ ಏನೇ ಇರಲಿ, ವೈ ವ್ಯಾಲ್ಯೂ ರಿಮೇನ್ಸ್ ಸೇಮ್. ಸೊ ಇಲ್ಲಿ ವೈ ಕೆ ಅಂತ ಇತ್ತಂತೇಳಿ ಯು ವಿಲ್ ಗೆಟ್ ಲೈನ್ ಇನ್ ದಿಸ್ ಫಾರ್ಮ್, ಹಾರಿಜಾಂಟಲ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ. ಆಮೇಲೆ ಹತ್ರದ್ದು ಡೊಮೇನ್ ಮತ್ತು ರೇಂಜ್ ಬರೀರಿ. ಸೊ ಡೊಮೇನ್ ಇಲ್ಲಿ ಅಬ್ಸರ್ವ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ನೀವು ಏನೂ ತೊಗೋಬೋದು. 1 2 100 -200 -50 ಎಷ್ಟು ತೊಗೋರಿ. ಸೊ ಡೊಮೇನ್ ಏನಾಗ್ತದೆ ರೀ, ಆಲ್ ರಿಯಲ್ ನಂಬರ್ಸ್ ಆರ್ ಅಂತ ಹೇಳ್ಬೋದು. ರೇಂಜ್ ತೊಗೊಂಡ್ರೆ, ರೇಂಜ್ ಅಂದರೆ ವ್ಯಾಲ್ಯೂ ಆಫ್ ವೈ. ನಿಮ್ದು ಎಕ್ಸ್ ಅದು ಯಾವುದೇ ವ್ಯಾಲ್ಯೂ ಇರಲಿ, ವೈ ವಿಲ್ ಬಿ ಆಲ್ವೇಸ್ ಕೆ. ಸೊ ಇದ್ರಾಗ ಬರೀ ಒಂದೇ ವ್ಯಾಲ್ಯೂ ಬರ್ತದೆ. ಸೊ ರೇಂಜ್ದೊಳಗೆ ಏನು ಬರ್ತದೆ ರೀ, ಬರೀ ಕೆ ಅಂಥೇಳಿ ಬರ್ತದೆ. ಸೊ ನೀವು ಯಾವುದೇ ವ್ಯಾಲ್ಯೂ ತೊಗೋರಿ, ಕೆ ಅಂಥೇಳಿ ಇರ್ತದೆ. ಸೊ ರೇಂಜ್ ವಿಲ್ ಬಿ ಕೆ. ಸೊ ದಿಸ್ ಈಸ್ ಡೊಮೇನ್ ಆ್ಯಂಡ್ ರೇಂಜ್. ಸೊ 5 ಮಾರ್ಕ್ಸ್ ಇರ್ತದೆ. ಸೊ ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್ ಅನ್ಬೋದು 3. ಸೊ ನೀವು ಡೆಫಿನೇಷನ್ ಇದೇನು ಬರೀತೀರಿ, 1 ಮಾರ್ಕ್ಸ್. ಪ್ಲಾಟ್ ಮಾಡಲಿಕ್ಕೆ ಏನು ತೊಗೋತೀರಿ, 1 ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಅಂದಾಗ ಕ್ಲಿಯರ್ ಅದ ರೀ. ಸೊ ಹಿಂಗೆ ಅಗದಿ ಸಿಂಪಲ್ 8 ಅದಾವ. ಸೊ ಸೆಕೆಂಡ್ ತೊಗೊಂಡು ಅಂತ ತಿಳಿರಿ. ಸೊ ಡಿಫೈನ್ ಕಾನ್ಸ್ಟೆಂಟ್ ಫಂಕ್ಷನ್ ಆಯ್ತು, ಎಲ್ಲ ಸೇಮ್. ಸೊ ಈಗ ಸೆಕೆಂಡ್ ಒನ್, ಡಿಫೈನ್ ಐಡೆಂಟಿಟಿ ಫಂಕ್ಷನ್.
ಡಿಫೈನ್ ಐಡೆಂಟಿಟಿ ಫಂಕ್ಷನ್, ಡ್ರಾ ಇಟ್ಸ್ ಗ್ರಾಫ್, ಆಮೇಲೆ ಮತ್ತು ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ ತೋರ್ತಾನೆ. ಸೊ ಐಡೆಂಟಿಟಿ ಫಂಕ್ಷನ್ ಡೆಫಿನೇಷನ್ ತಗೊಂಡ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತೇಳಿ ಅಂದಾಗ, ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಇಲ್ಲಿ ವೈ ವ್ಯಾಲ್ಯೂ ಚೇಂಜ್ ಆಗ್ತವೆ, ಮತ್ತು ಇವ ಸೇಮ್ ವ್ಯಾಲ್ಯೂಸ್ ತಗೋತಾನೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ 0 ತುಂಬಿರ ವೈ 0, ಎಕ್ಸ್ 1 ಅಂತ ತುಂಬಿರ ವೈ 1, ಎಕ್ಸ್ 2 ಅಂತ ತುಂಬಿರ ವೈ 2. ಸೊ ಇವ ವ್ಯಾಲ್ಯೂಸ್ ಇಲ್ಲಿ ಬರ್ತವೆ. ಸೊ ಯು ವಿಲ್ ಹ್ಯಾವ್ -2, -1, 0, 1, 2 ಅಂತ. ಎಕ್ಸ್ 1 ಅಂತ ತೊಗೊಂಡ್ರೆ y is equal to 1, ಎಕ್ಸ್ 2 ಅಂತ ತೊಗೊಂಡ್ರೆ y is equal to 2, ಎಕ್ಸ್ -2 ಅಂತ ತೊಗೊಂಡ್ರೆ y is equal to -2. ಮತ್ತು ಪ್ಲಾಟ್ ಮಾಡಿರಿ. ಸೊ ಪ್ಲಾಟ್ ಮಾಡಿದ್ರೆ 0 ಇದ್ದಾಗ 0 ಅದ, ಮೀನ್ಸ್ ಇಟ್ ಪಾಸಸ್ ಥ್ರೂ ಒರಿಜಿನ್. ಸೊ ಹಂಗೆ 1, 2 ಅದು ತೊಗೊಂಡು ಪ್ಲಾಟ್ ಮಾಡಿದ್ರೆ ಅಂತ ಹೇಳಿರಿ. ಸೊ ಇದು ಲೈನ್ ಹಿಂಗೆ 45 ಡಿಗ್ರಿ ಮೇಲೆ ಬರ್ತದೆ. ಸೊ ಈ ಟೈಪಿಂಗ್ ಲೈನ್ ಬರ್ತದೆ. ದಿಸ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಅಥವಾ ಐಡೆಂಟಿಟಿ ಫಂಕ್ಷನ್ದು ಗ್ರಾಫ್ ಅಂತ ಹೇಳ್ಬೋದು. ಸೊ ಡೊಮೇನ್ ರೇಂಜ್ ಹೇಳ್ಬೋದ್ರಿ. ಎಕ್ಸ್ ಅಬ್ಸರ್ವ್ ಮಾಡ್ರಿ, ಲಾಸ್ಟ್ ಗ್ರಾಫ್ ಒಳಗೆ ಏನು ಬರ್ತಿದ್ರಿ, ಡೊಮೇನ್ ಆಲ್ ರಿಯಲ್ ನಂಬರ್ಸ್. ಸೊ ರೇಂಜ್ ಒಳಗೂ ಸೇಮ್ ಎಲ್ಲ ಬರ್ತದೆ. ಸೊ ಡೊಮೇನು ಆಲ್ ರಿಯಲ್ ನಂಬರ್ಸ್, ರೇಂಜು ಆಲ್ ರಿಯಲ್ ನಂಬರ್ಸ್ ಅಂತ ಆಗ್ತದೆ. ಕ್ಲಿಯರ್ ಅದ ರೀ? ಇದು ಸೆಕೆಂಡ್ ಒನ್ ಅನ್ಬೋದು. ಕ್ಲಿಯರ್ ಅದ? ನೆಕ್ಸ್ಟ್ ಥರ್ಡ್ ಡಿಫೈನ್ ಮಾಡ್ಯುಲಸ್ ಫಂಕ್ಷನ್ ಅಂತ ತಗೋತಾರೆ. ಡಿಫೈನ್ ಮಾಡ್ಯುಲಸ್ ಫಂಕ್ಷನ್. ಸೊ ಇದ್ರಾಗ ಮತ್ತೆ ಸ್ವಲ್ಪ ಚೇಂಜ್ ಆಗ್ತದೆ ಗ್ರಾಫ್. ಸೊ ಇದ್ರಾಗ ನಾ ಡ್ರಾ ಮಾಡ್ತೇನೆ. ಸೊ ಸ್ವಲ್ಪ ಗ್ರಾಫ್ ಚೇಂಜ್ ಆಗ್ತದೆ ಅನ್ಬೋದು. ಡೊಮೇನ್ ರೇಂಜ್ ಇಟ್ಟು. ಸೊ ಇದು ಒರಿಜಿನ್. ಸೊ ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ y is equal to mod of x. ಸೊ ಮಾಡ್ ಅಂದರೆ ಏನು ಡಿನೋಟ್ ಮಾಡ್ತದೆ? ನೆಗೆಟಿವ್ ಇದ್ರೂ ಆನ್ಸರ್ ವಿಲ್ ಬಿ ಪಾಸಿಟಿವ್ ಅಂತ ಹೇಳಿ. ಸೊ 0 ಇದ್ದಾಗ 0, ಇಲ್ಲಿ 0 ತುಂಬಿರ y 0 ಆಗ್ತದೆ. ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಎಕ್ಸ್ 1 ಅಂತ ತುಂಬಿರ y 1 ಬರ್ತದೆ, ಎಕ್ಸ್ 2 ಅಂತ ತುಂಬಿರ y 2 ಬರ್ತದೆ. -1 ಅಂತ ತುಂಬಿರ ಅಂತೇಳಿರಿ ಏನಾಗ್ತದೆ? ವೆರಿ ಗುಡ್, ಪ್ಲಸ್ ಆಗ್ತದೆ. ಇದು ಪ್ಲಸ್ ಆಗ್ತದೆ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರುವುದೇ ಇಲ್ಲ y ಒಳಗೆ. ಮತ್ತು ಗ್ರಾಫ್ ಡ್ರಾ ಮಾಡಿರಿ. 0 ಇದ್ದಾಗ 0, 1 ಇದ್ದಾಗ 1, 2 ಇದ್ದಾಗ 2. ಸೊ ಈ ಪಾರ್ಟ್ ಸೇಮ್ ಲಾಸ್ಟ್ ಅದ್ರೊಳಗೆ ಹೆಂಗಿತ್ತು ಹಂಗೆ ಬರ್ತದೆ. ಈಗ ಇಲ್ಲಿ ನೆಗೆಟಿವ್ ಇದ್ರೂ ಇದು ಪಾಸಿಟಿವ್ ಅದ. ಸೊ ಪಾಸಿಟಿವ್ ಅಂದಮೇಲೆ ಮತ್ತೆ ನಂದು ಈ ಕಡೆ ಸೆಕೆಂಡ್ ಕ್ವಾಡ್ರೆಂಟ್ ವಿ ಶೇಪ್ ಒಳಗೆ ಬರ್ತದೆ. ಸೊ ಇದು ವಿ ಶೇಪ್ ಒಳಗೆ ನಿಮ್ದು ಗ್ರಾಫ್ ಬರ್ತದೆ. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod ಎಕ್ಸ್ ಅಂತ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod ಎಕ್ಸ್. ಕ್ಲಿಯರ್ ಅದ ರೀ? ಈಗ ಇಲ್ಲಿ ಅಗೇನ್ ಇಫ್ ಯು ಅಬ್ಸರ್ವ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ಸೊ ನೆಗೆಟಿವ್ ಅದ, ಪಾಸಿಟಿವ್ ಅದ. ಸೊ ಡೊಮೇನ್ ವಿಲ್ ಬಿ ಆಲ್ ರಿಯಲ್ ನಂಬರ್ಸ್. ರೇಂಜ್ ತೊಗೊಂಡ್ರೆ ಅಂತೇಳಿರಿ, ರೇಂಜ್ ಒಳಗೆ ಇಲ್ಲಿ y ಒಳಗೆ ನೆಗೆಟಿವ್ ಅನ್ನೋದು ಇಲ್ಲ, ಎಲ್ಲ ಪಾಸಿಟಿವ್ ಅದಾವ. ಸೊ ರೇಂಜ್ ಏನಾಗ್ತದ್ರಿ? R+ ಅಂತೇಳಿ ಬರ್ತದೆ. ರೇಂಜ್ ಒಳಗೆ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಬರ್ತದೆ. ಸೊ ಕ್ಲಿಯರ್? ಇದು ನಮ್ದು ಥರ್ಡ್ ಒನ್ ಅನ್ಬೋದು, ಮಾಡ್ಯುಲಸ್ ಫಂಕ್ಷನ್. ನೆಕ್ಸ್ಟ್ ತಗೊಂಡ್ರೆ ನೆಕ್ಸ್ಟ್ ಡಿಫೈನ್ ರೆಸಿಪ್ರೋಕಲ್ ಫಂಕ್ಷನ್ ತಗೋತಾನೆ. ಸೊ ಡಿಫೈನ್ ರೆಸಿಪ್ರೋಕಲ್ ಫಂಕ್ಷನ್. ಸೊ ಇದನ್ನು ಮತ್ತೆ ವ್ಯಾಲ್ಯೂಸ್ ತಗೊಳ್ಳೋಣ, ಪ್ಲಾಟ್ ಮಾಡಿ ಮತ್ತೆ ಹತ್ರದ ಏನು ಮಾಡೋಣ್ರಿ? ಡೊಮೇನ್ ಆ್ಯಂಡ್ ರೇಂಜ್ ಬರೆಯೋಣ. ಸೊ ಯು ಆರ್ ರಿಕ್ವೈರ್ಡ್ ಟು ಡಿಫೈನ್ ರೆಸಿಪ್ರೋಕಲ್ ಫಂಕ್ಷನ್, ಆಮೇಲೆ ಮತ್ತೆ ಹತ್ರದ ಡೊಮೇನ್ ಆ್ಯಂಡ್ ರೇಂಜ್. ಈಗ ರೆಸಿಪ್ರೋಕಲ್ ಫಂಕ್ಷನ್ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x. ಈಗ 1/x ಅಂತ ಬಂತು. ಎಕ್ಸ್ ಡಿನಾಮಿನೇಟರ್ ಒಳಗದ, ಎಕ್ಸ್ 0 ಅಂತ ನೀವು ತಗೊಂಡ್ರೆ ಅಂತ ತಿಳಿರಿ. 1/0 ಈಸ್ ಇನ್ಫಿನಿಟಿ,
ಇನ್ಫಿನಿಟಿ ಈಸ್ ನಾಟ್ ಎ ರಿಯಲ್ ನಂಬರ್. ಸೊ ಇದಕ್ಕೆ ನೀವು ಟೇಬಲ್ ಹಾಕಬೇಕಾದ್ರೆ 0 ಅನ್ನೋದು ಬರುವುದಿಲ್ಲ, 0 ಅನ್ನೋದು ತಗೋಬೇಡ್ರಿ. ಸೊ -2 -1 ಬೇಕಿತ್ತಂದ್ರೆ ನೀವು ಮತ್ತೊಂದು 3 ಅಂಥೇಳಿ ತಗೋರಿ. ಆ ಕಡೆ ಪ್ಲಸ್, ಈ ಕಡೆ +3, ಈ ಕಡೆ -3 ತಗೋಬೋದು. ಸೊ f of x is equal to 1/x. ಸೊ x will never be equal to 0, ಯಾಕಂದರೆ 0 ಆದರೆ ಇನ್ಫಿನಿಟಿ ಆಗ್ತದೆ. ಸೊ ಇದ್ರದ್ದು ಡೊಮೇನ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0, ಎಕ್ಸೆಪ್ಟ್ 0. ಸೊ 1 ಇದ್ದಾಗ 1/1 1 ಆಗ್ತದೆ. 2 ತೊಗೊಂಡ್ರೆ 1/2 is 0.5. 3 ತೊಗೊಂಡ್ರೆ 1/3 is 0.33. ಸೇಮ್ ಹಂಗೆ ಈ ಕಡೆ ಇದು -1 ಆಗ್ತದೆ, -0.5. 0 ಬರೋದಿಲ್ಲರೇ, ಇದು ಜಸ್ಟ್ ನೀವು ಎಕ್ಸಾಮ್ದಾಗ ಇದು ಬರಿಬೇಡ್ರಿ, ನಾ ಹಂಗೆ ಇಟ್ಟೇನಿಲ್ಲಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರೆ ಮೈನಸ್ ಇದ್ರೆ ಇದು ಮೈನಸ್, ಪ್ಲಸ್ ಇದ್ರೆ ಇದು ಪ್ಲಸ್. ಅಂದರೆ 2 ಮೈನಸ್ ಅಂದ್ರೆ ಥರ್ಡ್ ಕ್ವಾಡ್ರಂಟ್, 2 ಪ್ಲಸ್ ಅಂದರೆ ಫಸ್ಟ್ ಕ್ವಾಡ್ರಂಟ್, ಬಟ್ ಇಟ್ ವಿಲ್ ನಾಟ್ ಬಿ ಈಕ್ವಲ್ ಟು 0. ಸೊ 1/x ಅಂದ್ರೆ ಹೈಪರ್ಬೋಲಾದ ಶೇಪ್ ಒಳಗೆ ಬರ್ತದೆ. ಸೊ ಗ್ರಾಫ್ ಈ ಟೈಪ್ ಬರ್ತದೆ ನಿಮ್ಗೆ. ಇಟ್ ಮೀನ್ಸ್ y at infinity ಆ್ಯಂಡ್ x at infinity. ಇದು ಪಾಸಿಟಿವ್ ವ್ಯಾಲ್ಯೂಸ್ಗೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ಗೆ ಈ ಟೈಪ್ ಈ ಕಡೆ ಹಿಂಗೆ ನೆಗೆಟಿವ್ ವ್ಯಾಲ್ಯೂಸ್ಗೆ ಬರ್ತದೆ. ಸೊ ಇಲ್ಲಿ ಟಚ್ ಆಗಬಾರ್ದ್ರೆ ಆ್ಯಕ್ಸಸ್ಗೆ, ಇಲ್ಲಿ ಆ್ಯಕ್ಸಸ್ಗೆ ಇದು ಟಚ್ ಆಯ್ತು ಅಂತೇಳಿ ಹೋಯ್ತು, ಮಾರ್ಕ್ಸ್ ಕಟ್ ಅಂದ. ಸೊ ದೀಸ್ ಕರ್ವ್ ಡಿನೋಟ್ಸ್ f of x is equal to 1/x ಅನ್ನೋದು ಡಿನೋಟ್ ಮಾಡಿ. ಈಗ ನೀವು ರೇಂಜ್ ಬರಿಬೇಕಾದ್ರೆ ರೇಂಜ್ದಾಗೂ ಸೇಮ್ ಮತ್ತೆ. ಸೊ ಇದು x ಈ ಕಡೆ ತೊಗೊಂಡ್ರಿ, y ಈ ಕಡೆ ಕೆಳಗೆ ಬಂತು 1/y, y ವಿಲ್ ಆಲ್ಸೋ ಬಿ ನೆವರ್ ಬಿ ಈಕ್ವಲ್ ಟು 0, ಯಾಕಂದ್ರೆ ಇದು ಲೈನ್ ಇಲ್ಲಿ ಎಲ್ಲಿಯೂ ಟಚ್ ಆಗೋದಿಲ್ಲ. ಸೊ ರೇಂಜು ಸೇಮ್ ಬರ್ತದೆ, ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0, ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0. ಕ್ಲಿಯರ್ ರೀ? ಸೊ ಮತ್ತು ಗ್ರಾಫ್ 1 ಮಾರ್ಕ್ಸ್, ಇವು ಒಂದೊಂದು ಮಾರ್ಕ್ಸ್ 3. ಸೊ ಡೆಫಿನೇಷನ್ ಏನು ಬರೀತಿರಲ್ಲ, ಇದು ಇಕ್ವೇಷನ್ ಅದು. ಸೊ ಮತ್ತು ಟೇಬಲ್ 1 ಮಾರ್ಕ್ಸ್ 1 ಮಾರ್ಕ್ಸ್ ಅಂದ್ರೆ ಟೋಟಲ್ 5 ಮಾರ್ಕ್ಸ್ ಅಂಥೇಳಿ ಹೇಳ್ಬೋದು. ಕ್ಲಿಯರ್ ಅದ? ನೆಕ್ಸ್ಟ್ ತಗೊಳ್ಳೋಣ. ನೆಕ್ಸ್ಟ್ ಡಿಫೈನ್ ಸ್ಕ್ವೇರ್ ಫಂಕ್ಷನ್ ಅಂತ ಹೇಳ್ತಾನೆ. ಡಿಫೈನ್ ಸ್ಕ್ವೇರ್ ಫಂಕ್ಷನ್, ಆಮೇಲೆ ಮತ್ತೆ ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್, ಡ್ರಾ ಗ್ರಾಫ್ ಅಂತ ಹೇಳ್ಬೋದು. ಸೊ ರೈಟ್ ಡೊಮೇನ್, ರೇಂಜ್, ಆಮೇಲೆ ಡ್ರಾ ಗ್ರಾಫ್. ಸೊ ಸ್ಕ್ವೇರ್ ಫಂಕ್ಷನ್ ಅಂದರೆ y is equal to x ಸ್ಕ್ವೇರ್ ಅಂದಾಗ, ಅಂದರೆ ಪ್ಯಾರಾಬೋಲಾ ಬರ್ತದೆ. f of x is equal to x ಸ್ಕ್ವೇರ್. ಮತ್ತೆ ಇಲ್ಲಿ ಒಂದು 5 ವ್ಯಾಲ್ಯೂಸ್ ತಗೋತಾನೆ, x ಮತ್ತು y. ಸೊ 1 2 3 4 5. ಸೊ -2 -1 0 1 2. ಈಗ x ನೀವು 0 ಅಂತ ತುಂಬಿದ್ರೆ y 0 ಬರ್ತದೆ. x ನೀವು 1 ಅಂತ ತುಂಬಿದ್ರೆ 1 ಸ್ಕ್ವೇರ್ ಇಸ್ 1, y 1 ಬರ್ತದೆ. x 2 ಅಂತ ತುಂಬಿದ್ರೆ 2 ಸ್ಕ್ವೇರ್ 4 ಬರ್ತದೆ. ಸಿಮಿಲರ್ಲಿ ನೀವು ಮೈನಸ್ ತುಂಬಿದ್ರೆ ಸ್ಕ್ವೇರ್ ಆದ್ರೆ ಅದ ಪ್ಲಸ್ ಆಗ್ತದೆ 1 ಮತ್ತು 4. ಸೊ ಇದ್ರಾಗ ನೆಗೆಟಿವ್ ವ್ಯಾಲ್ಯೂಸ್ ಬರೋದು. ಸೊ ಈ ಗ್ರಾಫ್ ಡ್ರಾ ಮಾಡ್ಬೋದ್ರಿ. ಸೊ ಗ್ರಾಫ್ ತೊಗೊಂಡೆ ಅಂತ ಹೇಳಿರಿ, ಈ ಕಡೆ x, ಈ ಕಡೆ y. ಒರಿಜಿನ್ ಅಗೇನ್ 1 2 ಅಂತ ತಗೋತೇನೆ, ಈ ಕಡೆ -1 -2. ಸೊ y is equal to x ಸ್ಕ್ವೇರ್. ಒಂದು ಥರದ ಪವರ್ 2, y ಪವರ್ 1 ಅದ. 2 ವೇರಿಯೇಬಲ್ದಾಗ ಒಂದು ಥರದ ಪವರ್ 2, ಒಂದು ಥರದ 1 ಅಂತ ಇತ್ತಂತೇಳಿ ಇಟ್ ಆಲ್ವೇಸ್ ಡಿನೋಟ್ಸ್ ಎ ಪ್ಯಾರಾಬೋಲಾ. ಸೊ ನೀವು ಪ್ಲಾಟ್ ಮಾಡಿದರೆ ಪ್ಯಾರಾಬೋಲಿಕ್ ಶೇಪ್ ಒಳಗೆ ಬರ್ತದೆ. ಸೊ ವಿಲ್ ಹ್ಯಾವ್ ಗ್ರಾಫ್ ಇನ್ ದಿಸ್ ಫಾರ್ಮ್. ಪ್ಯಾರಾಬೋಲಿಕ್ ಶೇಪ್ ಒಳಗೆ ಬರ್ತದೆ, ಈ ಟೈಪ್ ಗ್ರಾಫ್ ಬರ್ತದೆ. ಸೊ f of x is equal to x square ಅಂತ. f of x is equal to x square. Now again write domain and range. So domain ಮತ್ತೆ ಅಬ್ಸರ್ವ್ ಮಾಡ್ರಿ, ಎಕ್ಸ್ ವ್ಯಾಲ್ಯೂ ಒಳಗೆ ಎಲ್ಲಾನು ನಂಬರ್ಸ್ ಅದಾವ, 0ನೂ ಅದ, 1 2 ನೆಗೆಟಿವ್ ಅದ. ಸೊ ಡೊಮೇನ್ ವಿಲ್ ಬಿ ಆಲ್ ರಿಯಲ್ ನಂಬರ್ಸ್.
ರೇಂಜ್ ತೊಗೊಂಡ್ರೆ ರೇಂಜ್ ತೊಗೊಂಡೆ ಅಂತೇಳಿ 0 ಬಂದದ, ಬಟ್ ನೆಗೆಟಿವ್ ಬಂದಿಲ್ಲ, ಎಲ್ಲ ಪಾಸಿಟಿವ್ ಅದಾವ. ಸೊ ರೇಂಜ್ ವಿಲ್ ಬಿ ವೆರಿ ಗುಡ್, R ಪ್ಲಸ್ ಅಂತ ಹೇಳಿ ಬರ್ತದೆ. ರೇಂಜ್ ವಿಲ್ ಬಿ R ಪ್ಲಸ್. ಕ್ಲಿಯರ್ ಅದ ರೀ? ಸೊ 5 ಮಾರ್ಕ್ಸ್ ಒಳಗೆ ಇರ್ತದೆ. ನೆಕ್ಸ್ಟ್ ತೊಗೊಂಡ್ರೆ ನೆಕ್ಸ್ಟ್ ಒನ್, ಡಿಫೈನ್ ಕ್ಯೂಬಿಕ್ ಫಂಕ್ಷನ್. ಡಿಫೈನ್ ಕ್ಯೂಬಿಕ್ ಫಂಕ್ಷನ್, ಡ್ರಾ ಇಟ್ಸ್ ಗ್ರಾಫ್, ಆಮೇಲೆ ಡೊಮೈನ್ ಆ್ಯಂಡ್ ರೇಂಜ್. ಡೊಮೈನ್ ಆ್ಯಂಡ್ ರೇಂಜ್. ಸೊ ಸ್ವಲ್ಪ ಚೇಂಜ್ ಆಗ್ತದೆ ಇದ್ರಾಗ. ಸೊ ಕ್ಯೂಬಿಕ್ ಫಂಕ್ಷನ್ ಅದ ಅಂದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಸೇಮ್, ವೈ ವ್ಯಾಲ್ಯೂಸ್ ಏನಾಗ್ತಾವೆ ರೀ? ಚೇಂಜ್ ಆಗ್ತದೆ. ವೈ ವ್ಯಾಲ್ಯೂ ಚೇಂಜ್ ಆಗ್ತದೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ 0 ತುಂಬಿದ್ರೆ 0, 1 ಕ್ಯೂಬ್ ಈಸ್ 1, 2 ಕ್ಯೂಬ್ ತುಂಬಿದ್ರೆ 8. ಸೊ -1 ಕ್ಯೂಬ್ ಈಸ್ -1, ಇದು -8. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂತೇಳಿ. ಸೊ ಮತ್ತೆ ಇದ್ರೊಳಗೆ ಡೊಮೇನ್ ಒಳಗೆ ಸೊ ನಮಗೆ ಪಾಸಿಟಿವ್ ಬಂದವ, ನೆಗೆಟಿವ್ ಬಂದವ, 0ನೂ ಅದ ಅಂದಮೇಲೆ ಡೊಮೇನ್ R. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರ ಮತ್ತೆ ಎಕ್ಸ್ ವೈ ಎರಡು ಪ್ಲಸ್ ಪ್ಲಸ್ ಅದಾವ ಅಥವಾ ಎಕ್ಸ್ ವೈ ಎರಡು ಮೈನಸ್ ಮೈನಸ್ ಅದಾವ, ಆದರೆ ಇದು 0ದಿಂದ ಪಾಸ್ ಆಗ್ತದೆ. ಸೊ 0ದಿಂದ ಪಾಸ್ ಆಗ್ತದೆ. ಸೊ ಇದು ಗ್ರಾಫ್ ಯು ವಿಲ್ ಗೆಟ್ ಇನ್ ದಿಸ್ ಫಾರ್ಮ್. ಗ್ರಾಫ್ ಈ ಫಾರ್ಮ್ ಒಳಗೆ ಬರ್ತದೆ. ಸೊ ದಿಸ್ ಈಸ್ ವೈ ಇಸ್ ಈಕ್ವಲ್ ಟು ಅಥವಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಈಗ ಇದ್ರಾಗ ನೆಗೆಟಿವ್ ಅದ, ಪಾಸಿಟಿವ್ ಅದ, 0ನೂ ಅದ. ಸೊ ರೇಂಜ್ ಏನಾಗ್ತದೆ ರೀ? ವೆರಿ ಗುಡ್, R ಅಂತೇಳಿ ಬರ್ತದೆ. ಸೊ ರೇಂಜ್ ವಿಲ್ ಬಿ ಈಕ್ವಲ್ ಟು R ಅಂತ. ಕ್ಲಿಯರ್ ಅದ ರೀ? ಇದು ಕ್ಯೂಬಿಕ್ ಫಂಕ್ಷನ್. ನೆಕ್ಸ್ಟ್ ತೊಗೊಂಡ್ವಿ ಅಂದ್ರೆ ಇಂಪಾರ್ಟೆಂಟ್. ಸೊ ಡಿಫೈನ್ ಸಿಗ್ನಮ್ ಫಂಕ್ಷನ್ ಅಂತ ಹೇಳಿ ಬರ್ತದೆ. ಸೊ ಡಿಫೈನ್ ಸಿಗ್ನಮ್ ಫಂಕ್ಷನ್, ಡ್ರಾ ಇಟ್ಸ್ ಡೊಮೇನ್, ಡ್ರಾ ಇಟ್ಸ್ ಗ್ರಾಫ್, ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್. ಸೊ ಇಂಪಾರ್ಟೆಂಟ್ ಅನ್ಬೋದು. ಸೊ ಡಿಫೈನ್ ಸಿಗ್ನಮ್ ಫಂಕ್ಷನ್, ಆಮೇಲೆ ಡ್ರಾ ಇಟ್ಸ್ ಗ್ರಾಫ್. ಈಗ ಈ ಥರದ ಡೆಫಿನೇಷನ್ ತೊಗೊಂಡು ಅಂತೇಳಿ ಸಿಗ್ನಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು. ಸೊ ಈ ಥರದ ವ್ಯಾಲ್ಯೂ 0 ಇರ್ತದೆ ಫಾರ್ ಎಕ್ಸ್ ಈಕ್ವಲ್ ಟು 0. ಎಕ್ಸ್ 0 ಇತ್ತಂದ್ರೆ ವೈ 0 ಅಂದಂಗೆ. ವಿಲ್ ಬಿ ಈಕ್ವಲ್ ಟು -1 ಫಾರ್ ಆಲ್ ದಿ ವ್ಯಾಲ್ಯೂಸ್ ಎಕ್ಸ್ ಲೆಸ್ ದೆನ್ 0. ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ಕಮ್ಮಿ ಇತ್ತಂದ್ರೆ ಎಫ್ ಆಫ್ ಎಕ್ಸ್ -1 ಅಂತ ಇರ್ತದೆ. ಸೊ ಇದು +1 ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ರೆ ಅಂತೇಳಿ. ಸೊ ಗ್ರೇಟರ್ ದ್ಯಾನ್ 0 ಇದ್ದಾಗ 1, 0 ಇದ್ದಾಗ 0, ಲೆಸ್ ದ್ಯಾನ್ 0 ಇದ್ದಾಗ -1. ಇವು 3 ವ್ಯಾಲ್ಯೂಸ್ ಬರ್ತವೆ ಇದ್ರಾಗ. ಮತ್ತು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ತೊಗೊಂಡು ಅಂತೇಳಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ತೊಗೋತಾನೆ. ಸೇಮ್ ಈಗೇನು ತೊಗೊಂಡೆ ನಾವ ವ್ಯಾಲ್ಯೂಸ್ ತೊಗೋತಾನೆ. 1, 2, 3, 4, 5. ಸೊ -2, -1, 0, 1, 2. ಈಗ ಎಕ್ಸ್ 0 ಇತ್ತಂದ್ರೆ ಎಕ್ಸ್ 0 ಇದ್ದಾಗ ಎಫ್ ಆಫ್ ಎಕ್ಸ್ ಅಥವಾ ವೈ ವ್ಯಾಲ್ಯೂ ಈಸ್ 0. ಸೊ 0 ಇದ್ದಾಗ 0. ಎಕ್ಸ್ 1 ಇದ್ದಾಗ 1 ಅಂದ್ರೆ ಗ್ರೇಟರ್ ದ್ಯಾನ್ 0 ರೀ. ಸೊ ವೈ ವ್ಯಾಲ್ಯೂ ವಿಲ್ ಬಿ 1. ಎಕ್ಸ್ 2 ಇದ್ದಾಗ 2ನೂ ಗ್ರೇಟರ್ ದ್ಯಾನ್ 0, ಆವಾಗೂ 1. ಸೊ ಎಕ್ಸ್ದ ವ್ಯಾಲ್ಯೂ ನೀವು 3, 5, 10, 20 ಅಷ್ಟು ತೋರಿ, ವೈ ವ್ಯಾಲ್ಯೂ ರಿಮೇನ್ಸ್ ಸೇಮ್ 1, 1, 1 ಅಂಥೇಳಿ ಉಳಿತದೆ. ಲೆಸ್ ದ್ಯಾನ್ 0 ಇತ್ತಂತೇಳಿ, ಲೆಸ್ ದ್ಯಾನ್ 0 ಇತ್ತಂದ್ರೆ ಈಗ ಇದು -1 ಈಸ್ ಲೆಸ್ ದ್ಯಾನ್ 0, ಆವಾಗ ವ್ಯಾಲ್ಯೂ -1. ಇಲ್ಲೂ ಮತ್ತೆ -1. ನೀವು ಹಿಂಗೆ ಎಷ್ಟೇ ತಗೋರಿ, -1, -10, -5, -20, y ವ್ಯಾಲ್ಯೂ ವಿಲ್ ಬಿ ಆಲ್ವೇಸ್ ಸೇಮ್, ದಟ್ ಈಸ್ -1 ಅಂಥೇಳಿ ಉಳಿತದೆ. ಕ್ಲಿಯರ್ ಅದ ರೀ? ಹಾಂ. ಈಗ ಇದಕ್ಕೆ ಗ್ರಾಫ್ ಡ್ರಾ ಮಾಡಿದ ಅಂತ, ಗ್ರಾಫ್ ಡ್ರಾ ಮಾಡಿದ ಎಕ್ಸ್ ಈ ಕಡೆ y.
0 1 2 -1 -2 ಈ ಕಡೆ ಇಲ್ಲಿ ನಂದು 1 2 ಆಮೇಲೆ -1 -2 ಅಂತ ತಗೊಳ್ತಾರೆ. ಸೊ ಫಸ್ಟ್ ಎಕ್ಸ್ 0 ಇದ್ದಾಗ y 0, ಸೊ ಇಲ್ಲೇ ಬರ್ತದೆ. ಎಕ್ಸ್ 1 ಇದ್ದಾಗ y ವ್ಯಾಲ್ಯೂ 1 ಅದ. ಎಕ್ಸ್ 2 ಅಂತಿದ್ದಾಗ y ವ್ಯಾಲ್ಯೂ ಮತ್ತೇನದ ರೀ 1 ಅದ. ಎಕ್ಸ್ 3 ಇದ್ದಾಗ ಆವಾಗೂ 1 ಇರ್ತದೆ. ಸೊ ಹಿಂಗಿದು ಸ್ಟ್ರೇಟ್ ಲೈನ್ ಬರ್ತದೆ. ಈ ಟೈಪ್ ಹಿಂಗೆ ಸ್ಟ್ರೇಟ್ ಲೈನ್ ಆಯ್ತು 1 ಅಂತ ಬರ್ತದೆ. ಬಟ್ ಎಕ್ಸ್ 0 ಆಯ್ತಂದ್ರೆ ವಾಯ್ನು ಏನಾಗ್ತದ್ರಿ 0. ಸೊ ಇಷ್ಟೇ ಬಿಡಬಾರ್ದು, ಇಲ್ಲಿ ನೀವು ಓಪನ್ ಇಂಟರ್ವಲ್ ತೋರಿಸ್ಬೇಕು. ಓಪನ್ ಇಂಟರ್ವಲ್ ತೋರಿಸ್ಬೇಕು. ಸೊ ಅಟ್ ದಿಸ್ ಪಾಯಿಂಟ್ ಎಕ್ಸ್ 0 ಇದ್ದಾಗ ವಾಯು ಏನಾಗ್ತದ್ರಿ 0. ಸೇಮ್ ಹಂಗೆ ನೆಗೆಟಿವ್ ತೊಗೊಂಡ್ರೆ ನೆಗೆಟಿವ್ -1 ಇದ್ದಾಗ -1, -2 ಇದ್ದಾಗ -1. ಸೊ -1ಗೆ ಸ್ಟ್ರೇಟ್ ಲೈನ್ ಬರ್ತದೆ, ಇಲ್ಲಿ ಓಪನ್ ಇಂಟರ್ವಲ್ ತೋರಿಸ್ಬೇಕು. ಸೊ ದಿಸ್ ಈಸ್ ಅ ಗ್ರಾಫ್ ಫಾರ್ ಸಿಗ್ನಮ್ ಫಂಕ್ಷನ್. ಕ್ಲಿಯರ್ ಅದ ರೀ? 1 ಮತ್ತು -1ಗೆ ಓಪನ್ ಇಲ್ಲಿ, ಯಾಕಂದರೆ 0 ಇದ್ದಾಗ 0 ಆಗ್ತದೆ. ಉಳಿದಿದ್ದು ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅನ್ಬೋದು. ಸೊ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಆಮೇಲೆ ಮತ್ತು ಡೊಮೇನ್ ರೇಂಜ್ ಬರೀರಿ. ಸೊ ಡೊಮೇನ್ ತೊಗೊಂಡ್ರೆ ಡೊಮೇನ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮತ್ತು ನೆಗೆಟಿವ್ ಅದ, ಪಾಸಿಟಿವ್ ಅದ, 0 ಅದ. ಸೊ ಆಲ್ ರಿಯಲ್ ನಂಬರ್ಸ್ ಆರ್. ರೇಂಜ್ ತೊಗೊಂಡ್ರೆ ಅಂತ ತಿಳಿರಿ y ವ್ಯಾಲ್ಯೂಸ್. ನಿಮ್ದು ಎಕ್ಸ್ದು ಯಾವುದೇ ವ್ಯಾಲ್ಯೂಸ್ ಇರಲಿ, y ವಿಲ್ ಬಿ ಐದರ್ 0 +1 ಆರ್ -1. ಸೊ ರೇಂಜ್ ಬರೀ 3 ವ್ಯಾಲ್ಯೂಸ್ ತೊಗೋತದೆ, -1 0 ಆರ್ +1. -1 ಇರ್ತದೆ, 0 ಇರ್ತದೆ, ಅಥವಾ 1 ಇರ್ತದೆ. ಅದು ಬಿಟ್ಟು ಬೇರೆ ವ್ಯಾಲ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಕೆನಾಟ್ ಟೇಕ್ ಎನಿ ಅದರ್ ವ್ಯಾಲ್ಯೂ ಅದರ್ ದ್ಯಾನ್ 0 1 ಆ್ಯಂಡ್ -1. ಕ್ಲಿಯರ್ ಅದ ರೀ? ಸೊ ಡೊಮೇನ್ ವಿಲ್ ಬಿ ರೇಂಜ್ ವಿಲ್ ಬಿ -1 0 ಆರ್ 1 ಅಂತ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದು ಕೇಳ್ಬೋದ್ರೆ 5 ಮಾರ್ಕ್ಸ್ ಒಳಗೆ. ಸೊ ಸಿಗ್ನಮ್ ಫಂಕ್ಷನ್ ಕ್ಲಿಯರ್ ಅದ? ನೋಟ್ ಡೌನ್ ಮಾಡ್ರಿ. ಲಾಸ್ಟ್ ಒನ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಡಿಫೈನ್ greatest integer function. So define greatest integer function, write its domain and range, draw graph. Define greatest integer function, draw its graph, write domain and range. ಸೊ ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಇದೇ ಕ್ವಶನ್ ಅದ ರೀ. ಡಿಫೈನ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ದ ಡೆಫಿನೇಷನ್ ತಗೊಂಡ್ರೆ, ಸೊ ಈಗ f(x) = ಸ್ಕ್ವೇರ್ ಬ್ರಾಕೆಟ್ ಒಳಗೆ ಎಕ್ಸ್ ಅಂತ ತಗೊಂಡ್ರೆ, ಸ್ಕ್ವೇರ್ ಬ್ರಾಕೆಟ್ ಒಳಗೆ ಎಕ್ಸ್. ಸೊ ಈಗ ಏನು ನಂಬರ್ ಇರ್ತದೆ ಅದರದ್ದು ಹಿಂದಿಂದ ಇಂಟೀಜರ್ ವಿಲ್ ಬಿ ದಿ ಆನ್ಸರ್, ಗ್ರೇಟೆಸ್ಟ್ ಇಂಟೀಜರ್ ಅಂತ ಹೇಳಿ. ಈಗ ಇಲ್ಲಿ ತಗೋತೇನೆ ಟೇಬಲ್ ಎಕ್ಸ್ ಮತ್ತು ವೈ. ಇದು ಇಂಪಾರ್ಟೆಂಟ್ ಕೇಳೋ ಚಾನ್ಸಸ್ ಹೆಚ್ಚದಾವೆ. ಐದರ್ ಸಿಗ್ನಮ್ ಆರ್ ಗ್ರೇಟೆಸ್ಟ್ ಇಂಟೀಜರ್ ಜನರಲಿ ಕೇಳೋದು. ಎಕ್ಸ್ ವೈ ಒಂದು 5 ವ್ಯಾಲ್ಯೂ ತಗೋತೇನೆ. ಈಗ ನಂಬರ್ ಲೈನ್ ಇಲ್ಲಿ ಡಿನೋಟ್ ಮಾಡ್ತೇನೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ. ಸೊ 0 1 2 ಆಮೇಲೆ ಇದು -1 -2. ಸೊ ಈಗ ಇಲ್ಲಿ ಎಕ್ಸ್ 0 ಇತ್ತಂತೇಳಿ ಅಂದರೆ ಎಕ್ಸಾಕ್ಟ್ ಇಲ್ಲೇ ಬಂತು, ಇದು ಏನಾಗ್ತದೆ ರೀ 0. ಈಗ ಇದು 0.5 ಅಂತ ಇತ್ತಂದ್ರೆ ಎಕ್ಸ್ ವ್ಯಾಲ್ಯೂ. ಸೊ 0.5 ಇಲ್ಲಿ ಎಲ್ಲರ ಬರ್ತದೆ 0.5. ಸೊ ಇದು ಡೆಫಿನೇಷನ್ ಏನು ಹೇಳ್ತದಂದ್ರೆ ಗ್ರೇಟೆಸ್ಟ್ ಇಂಟೀಜರ್
ಲೆಸ್ ದೆನ್ ವ್ಯಾಲ್ಯೂ ಆಫ್ ಎಕ್ಸ್. ಇದಕ್ಕಿಂತ ಕಮ್ಮಿ ಇದ್ದದ್ದು ಇಂಟೀಜರ್ ತೊಗೋಬೇಕಂದ್ರೆ ನಂಬರ್ ಲೈನ್ದಾಗ 0.5 ಹಿಂದೆ ಯಾವ್ದು ಇಂಟೀಜರ್ ಅದ ರೀ? 0 ಅದ. ಸೊ 0.5 ಅಂತಿದ್ರೆ ಇದು 0. ಸಪೋಸ್ ಇಲ್ಲಿ ಎಲ್ಲರ ಬರ್ತಿತ್ತು ಅಂತೇಳಿ, ಫಾರ್ ಎಕ್ಸಾಂಪಲ್ 1.3ನೋ 1.5 ಹಿಂಗೆ ತೊಗೊಂಡ. ಸೊ ಇದು 1.5 ಅಂತ ಇತ್ತಂದ್ರೆ ಈಗ ಇದ್ರ ಹಿಂದಿಂದ ಇಂಟೀಜರ್ ತಗೊಳ್ಳೋದು. ಸೊ ಇದ್ರ ಹಿಂದೆ ಇಂಟೀಜರ್ ಯಾವ್ದು ಬರ್ತದ? 1. ವೆರಿ ಗುಡ್. ಸೊ ಅಂದರೆ ಇದ್ರದ್ದು ವ್ಯಾಲ್ಯೂ 1 ಅಂದಂಗೆ 1 ಅಂತ ಬರ್ತದೆ. ಸೇಮ್ ಹಂಗೆ ನೆಗೆಟಿವ್ ಸೈಡ್ ತೊಗೊಂಡೆ ಅಂತೇಳಿ -0.5 ಅಂತ ತೊಗೊಂಡ. -0.5 ಇಲ್ಲಿ ಎಲ್ಲರ ಬರ್ತದೆ -0.5. ಇದ್ರ ಹಿಂದಿಂದ ಇಂಟೀಜರ್ ಈ ಕಡೆ ಬರಬೇಡ್ರೆ ಇದ್ರ ಹಿಂದಿಂದ ಇಂಟೀಜರ್ ಯಾವುದು? -1. ಸೊ ದಿಸ್ ವಿಲ್ ಬಿ -1. ಸಪೋಸ್ -1.5 ಅಂತ ತಗೊಂಡ್ರೆ, ಸೊ -1.5 ಇಲ್ಲಿ ಬರ್ತದೆ. ಇದ್ರ ಹಿಂದಿಂದ ಇಂಟೀಜರ್ ಯಾವ್ದು ರೀ? -2 ಅಂದಂಗೆ. ಸೊ -2. ಕ್ಲಿಯರ್ ಅದ ರೀ? 0ದಿಂದ 1 ನಡು ನೀವು ಯಾವುದೇ ವ್ಯಾಲ್ಯೂ ತಗೋರಿ, ಇಟ್ಸ್ ಆನ್ಸರ್ ವಿಲ್ ಬಿ 0 ಅಂದಾಗ. 0 ಇದ್ದಾಗ 0, 0.3 ಇದ್ರೂ 0, 0.9 ಇದ್ರೂ 0, 0.99 ಇದ್ರೂ 0 ಅಂದಾಗ. ಇದ್ರದ್ದು ಗ್ರಾಫ್ ಈಗ ಇಲ್ಲಿ ಹೇಳ್ತಾನೆ, ಇಷ್ಟು ನೆನಪಿಡ್ರಿ. ಇದ್ರ ಮೇಲೆ ನಿಮಗೆ ಗ್ರಾಫ್ ಡ್ರಾ ಮಾಡೋದು ಈಸಿ ಆಗ್ತದೆ. x, y, 0, 1, 2, ಈ ಕಡೆ -1, -2, 1, 2, ಆಮೇಲೆ -1, -2. ಈಗ ಇಲ್ಲಿ ಹೇಳ್ದಲ್ರಿ 0 ಇದ್ದಾಗ 0 ಮತ್ತು 1 ನಡು ನೀವು ಯಾವುದೇ ವ್ಯಾಲ್ಯೂ ತಗೋರಿ, ಆನ್ಸರ್ ಈಸ್ 0 ಅಂದಂಗೆ. ಸೊ ಎಕ್ಸ್ ನೀವು 0ದಿಂದ 1 ಯಾವುದೇ ತಗೋರಿ, ಆನ್ಸರ್ ವಿಲ್ ಬಿ 0. ಇಲ್ಲಿ ಓಪನ್ ಇಂಟರ್ವಲ್ ತೋರಿಸ್ತದೆ. ಸೊ ಇನ್ ಬಿಟ್ವೀನ್ 0 ಆ್ಯಂಡ್ 1 ನೀವು ಯಾವುದೇ ತಗೋರಿ, 0 ಮತ್ತು 1 ನಡು ನೀವು ಯಾವುದೇ ವ್ಯಾಲ್ಯೂ ತಗೋರಿ, ಆನ್ಸರ್ ಈಸ್ 0. ಇದು ಒಂದು ನೆನಪಿಡ್ರಿ. ಈಗ ಇದಕ್ಕೆ ಸ್ಟೆಪ್ಸ್ ಗತ್ತಲೆ, ಸ್ಟೇರ್ ಕೇಸ್ ಗತ್ತಲೆ ನೀವು ಡ್ರಾ ಮಾಡಿರಿ, ಯು ಹ್ಯಾವ್ ದಿ ಆನ್ಸರ್. ಸೊ ಇಲ್ಲಿ ಕರೆಕ್ಟಿಗೆ ಇಲ್ಲಿಂದ ಇದು ಕರೆಕ್ಟ್ ಹೋಗ್ಬೇಕ್ರೆ, ದಿಸ್ ಶುಡ್ ಬಿ ಎಕ್ಸಾಕ್ಟ್ಲಿ ಅಟ್ 1. ಸೊ 1ದಿಂದ 2 ಡ್ರಾ ಮಾಡಿರಿ, ಮತ್ತು ಇಲ್ಲಿ ಏನಾಗಬೇಕು? ಓಪನ್ ಇಂಟರ್ವಲ್. 1ದಿಂದ 2 ಕರೆಕ್ಟ್ ಇಲ್ಲೇ ಸ್ಟಾರ್ಟ್ ಆಗ್ಬೇಕ್ರೆ. ಹಾಂ, ಸಿಮಿಲರ್ಲಿ ಈಗ ಮತ್ತೆ ಇಲ್ಲಿಂದ 2 ತನ ತಗೋರಿ, 2ದಿಂದ ಮತ್ತೆ ಈ ಕಡೆ 3 ತನ ಏನಾಗ್ತದೆ? ಓಪನ್ ಇಂಟರ್ವಲ್. ಸೊ ಈ ಟೈಪ್ ಸೇಮ್ ಹಂಗೆ ಈ ಕಡೆ ಹಿಂದೆ ಬರ್ರಿ. ಸೊ ಇಲ್ಲಿ 1 -1ಗೆ, ಸೊ ಈ ಕಡೆ ತಗೋರಿ, ಅಗೈನ್ ಹಿಯರ್ ಯು ಶುಡ್ ಹ್ಯಾವ್ ಓಪನ್ ಇಂಟರ್ವಲ್. ಮತ್ತು ಇಲ್ಲಿ ಕರೆಕ್ಟ್ ಇದಕ್ಕೆ ಇಲ್ಲಿ 2. ಸೊ ಇಲ್ಲಿ ಡ್ರಾ ಮಾಡಿದ್ರೆ ಮತ್ತಿಲ್ಲಿ ಓಪನ್ ಇಂಟರ್ವಲ್. ಸೊ ಈ ಟೈಪ್ ನಿಮ್ದು ಗ್ರಾಫ್ ಬರ್ತದೆ ಫಾರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಕ್ಲಿಯರ್ ಅದ ರೀ? ಫಸ್ಟ್ ಇಲ್ಲಿ ಡ್ರಾ ಮಾಡಿರಿ, ಆಮೇಲೆ ಇದು ಪಾಯರಿ ಗತ್ತಲೆ ಸ್ಟೆಪ್ಸ್ ಗತ್ತಲೆ ನೀವು ಡ್ರಾ ಮಾಡಿರಿ. ಕರೆಕ್ಟ್ ಇಲ್ಲಿಂದ 1ಕ್ಕೆ ಹೋಗ್ಬೇಕು, 1ದಿಂದ 2, ಮತ್ತು ಮೇಲೆ 2 ಹೋಗ್ರಿ, 2ದಿಂದ 3, ಮತ್ತು 3ದಿಂದ ನೀವು ಮುಂದೆ ಡ್ರಾ ಮಾಡ್ಬೋದು. ಇಲ್ಲಿ ಈ ಕಡೆ ಕೆಳಗೆ ಬರ್ರಿ, ಇಲ್ಲಿಂದ -1, ಮತ್ತು ಈ ಕಡೆ ಕೆಳಗೆ ಬರ್ರಿ, ಇಲ್ಲಿಂದ -2. ಸೊ ಓಪನ್ ಇಂಟರ್ವಲ್ ಎಲ್ಲಿ ಬರ್ಬೇಕು ಅನ್ನೋದು ಕರೆಕ್ಟ್ ನೋಡಿ ಡ್ರಾ ಮಾಡಿ. ಸೊ ಈಗ ಇದ್ರದ್ದು ಡೊಮೇನ್ ಬರೋದ್ರ ಡೊಮೇನ್. ಸೊ ಎಕ್ಸ್ ವ್ಯಾಲ್ಯೂಸ್ ತೊಗೊಂಡ್ರೆ 0ನೂ ಅದ, ಪಾಸಿಟಿವ್ ನೆಗೆಟಿವ್ ಅದ. ಸೊ ಆಲ್ ರಿಯಲ್ ನಂಬರ್ಸ್ ಬರ್ತದೆ. ರೇಂಜ್ ತೊಗೊಂಡ್ವಿ ಅಂತೇಳಿರಿ, ರೇಂಜ್ ಅಂದ್ರೆ y ವ್ಯಾಲ್ಯೂ. ಸೊ ಎಕ್ಸ್ ಏನ ತಗೋರಿ ನೀವು ರಿಯಲ್ ನಂಬರ್, y ಒಳಗೆ ಪಾಯಿಂಟ್ ಒಳಗೆ ಬರೋದಿಲ್ಲ, ಅಂದರೆ ಇವೆಲ್ಲ ಇಂಟೀಜರ್ಸ್ ಬರ್ತಾವೆ. ಡೆಫಿನಿಷನ್ದಾಗ ಅದ ಅಥವಾ ಹೆಸರೊಳಗೆ ಗ್ರೇಟೆಸ್ಟ್ ಇಂಟೀಜರ್ ಅಂತೇಳಿ. ಸೊ ಡೊಮೇನ್ ವಿಲ್ ಬಿ ಈಕ್ವಲ್ ಟು ಝೆಡ್ ಅಂತೇಳಿ. ಸೊ ಡೊಮೇನ್ ರೇಂಜ್ ಈಸ್ ಈಕ್ವಲ್ ಟು ಝೆಡ್ ಅಂತೇಳಿ ಆಗ್ತದೆ. ಡೊಮೇನ್ ಈಸ್ ಆರ್, ರೇಂಜ್ ಈಸ್ ಝೆಡ್. ಕ್ಲಿಯರ್ ಅದ ರೀ? ಸೊ ಇವೇನು 8 ಅದಾವ, ಇದ್ರೊಳಗೆ ಒಂದು ನಕ್ಕಿ ನಿಮ್ದು ಆ್ಯನ್ಯುವಲ್ ಎಕ್ಸಾಮ್. ಸೊ ಈಸಿನೂ ಅದ, ಲಾಸ್ಟ್ 2 ಭಾಳ ಇಂಪಾರ್ಟೆಂಟ್. ಸೊ ಅವು ನೋಡ್ಕೊರಿ. ಫಸ್ಟ್ದು ಈಸಿ ಅದ, ಅದು ಬರೋದಿಲ್ಲ ಅಂದಂಗೆ. ಸೊ ಇವು 7 ಪರ್ಫೆಕ್ಟ್ ಮಾಡಿರಿ, ಇದ್ರಾಗ ಒಂದು ನಕ್ಕಿ 5 ಮಾರ್ಕ್ಸ್. ಸೊ ಮತ್ತು ಹಿಂಗೆ ಮುಂದಿನ ವೀಡಿಯೋಸ್ ಒಳಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಬೇಕು 5 ಮಾರ್ಕ್ಸದ ಅದೆಲ್ಲ ತೊಗೊಂಡು ಬರ್ತೇನೆ ಅಥವಾ ಅಪ್ಲೋಡ್ ಮಾಡ್ತೇನೆ. ಸೊ ಅವು ಪರ್ಫೆಕ್ಟ್ ಮಾಡಿರಿ, ಈಸಿಲಿ ಯು ಕ್ಯಾನ್ ಗೆಟ್ ಥ್ರೂ ಯುವರ್ ಮ್ಯಾಥ್ಸ್ ಪೇಪರ್.
ಕ್ಲಿಯರ್ ಅದ ರೀ? ಓಕೆ.